ಸರ್ಕಾರ ಗೃಹ ಸಚಿವರ ತಲೆಬಿಸಿ ಮಾಡಿದ ಡಿಸಿ ಆದೇಶ. ಹೋರಾಟಗಾರರನ್ನ ಹತ್ತಿಕ್ಕುವ ಕೆಲಸ ಮಾಡಿದ್ರ ಶುಭ ಕಲ್ಯಾಣ್. ಆದೇಶ ವಾಪಸ್ ಪಡೆಯದಿದ್ರೆ ರಾಜ್ಯಾದ್ಯಂತ ಹೋರಾಟಗಾರರ ಸಮರ. ಗೃಹ ಸಚಿವರ ತವರು ಜಿಲ್ಲೆಯಲ್ಲಿಯೇ ಜಿಲ್ಲಾಧಿಕಾರಿ ಸರ್ವಾಧಿಕಾರಿ ಧೋರಣೆ ತೋರ್ತಿದ್ದಾರಾ ಎಂಬ ಅನುಮಾನಕ್ಕೆ ಪುಷ್ಟಿ ನೀಡಿರುವುದು ತುಮಕೂರಿನ ಡಿಸಿ ಹೊರಡಿಸಿರೋ ಆದೇಶದಿಂದ. ಹೌದು, ತುಮಕೂರು ಜಿಲ್ಲೆಯಲ್ಲಿ ಪ್ರತಿಭಟನೆ, ಸಾರ್ವಜನಿಕ ಸಭೆ ನಡೆಸೋದಾದ್ರೆ ಮೊದಲು ಸಂಬಂಧಪಟ್ಟ ಇಲಾಖೆಗಳಿಂದ ಪರ್ಮಿಷನ್ ತಗೋಬೇಕು ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಇತ್ತೀಚೆಗೆ ಆದೇಶವನ್ನ ಹೊರಡಿಸಿದ್ದು ಸರ್ಕಾರಕ್ಕೆ ಹಾಗೂ ಗೃಹ ಸಚಿವರಿಗೆ ತಲೆಬಿಸಿಯಾಗಿದೆ. ಕಳೆದ 20 ರಿಂದ 25 ದಿನಗಳ ಹಿಂದೆ ನಿವೇಶನ ಹಕ್ಕಿಗಾಗಿ ಡಿಸಿ ಕಚೇರಿ ಮುಂದೆ ಸತತ 17 ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ದ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟಗಾರರ ಮೇಲೆ ಜಿಲ್ಲಾಡಳಿತದಿಂದ ಬಂಧನ ಅಸ್ತ್ರ ಪ್ರಯೋಗದ ಬೆನ್ನಲ್ಲೇ ಇನ್ನು ಮುಂದೆ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಬೇಕಂದ್ರೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿಯನ್ನ ಪಡೆಯುವುದು ಕಡ್ಡಾಯ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶವನ್ನ ಹೊರಡಿಸಿದ್ರು. ಪ್ರತಿಭಟನೆಗೆ ಅನುಮತಿ ತೆಗೆದುಕೊಳ್ಳಬೇಕಂತ ಅದ್ಯಾವಾಗ ಆದೇಶ ಹೊರಬಿತ್ತು ತುಮಕೂರು ಸೇರಿ ರಾಜ್ಯದ ಹೋರಾಟಗಾರರು ಡಿಸಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕೂಡಲೇ ಈ ಆದೇಶವನ್ನ ವಾಪಸ್ ಪಡೆಯುವಂತೆ ಆಗ್ರಹಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ನಗರದಲ್ಲಿ ರಾಜ್ಯ ಹಕ್ಕು ಮತ್ತು ವಸತಿ ಸಮಿತಿಯ ರಾಜ್ಯ ಘಟಕದ ಮುಖಂಡರಾದ ರಾಜ್ಯ ಹೋರಾಟಗಾರರಾದ ಶ್ರೀರಂಗಾಚಾರ್, ನಾಗರಾಜು ಸಿರಿಮನೆ ಸೇರಿ ಹಲವು ಮಂದಿ ಹೋರಾಟಗಾರರು ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ತುಮಕೂರಿನಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ದಬ್ಬಾಳಿಕೆ ಖಂಡಿಸಿದ ಹೋರಾಟಗಾರರು ಅನುಮತಿಯನ್ನ ವಾಪಸ್ ಪಡೆಯದಿದ್ದರೆ ರಾಜ್ಯಾದ್ಯಂತ ಡಿಸಿ ಸರ್ಕಾರದ ವಿರುದ್ಧ ಹೋರಾಟದ ಸಮರ ಸಾರ್ತೇವೆ ಎಂದು ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ರು. ಅಲ್ಲದೆ ಭೂಮಿ ಹಕ್ಕು ಮತ್ತು ವಸತಿ ಹಕ್ಕು ಹೋರಾಟಗಾರರ ಸಮಸ್ಯೆಗೆ ಈವರೆಗೂ ಸಚಿವರಾಗ್ಲಿ ಜಿಲ್ಲಾಧಿಕಾರಿಗಳಾಗ್ಲಿ ಈವರೆಗೂ ಸ್ಪಂದಿಸಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದು ನಮ್ಮ ಹಕ್ಕು. ನಾವು ಯಾವುದೇ ತೊಂದರೆ ಕೊಡೋದಿಲ್ಲ, ನಮಗೆ ಹೋರಾಟ ಮಾಡಲು ಬಿಡಿ ಎಂದು ಹೋರಾಟಗಾರರು ಆಗ್ರಹಿಸುತ್ತಿದ್ದಾರೆ. ಸರ್, ಅವರಿಗೆ ಈ ಬಡವರ ಸಮಸ್ಯೆಗಳು ಯಾವತ್ತೂ ಕೂಡ ಸಣ್ಣವೇ. ಅದೇ ಕಾರ್ಪೊರೇಟ್ಗಳು ಭೂ ಮಾಫಿಯಾದವರು ಆದರೆ ಇಮ್ಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ. ರಾತ್ರಿ 12 ಗಂಟೆವರೆಗೂ ಆಗಲಿ ಕಚೇರಿಗಳಲ್ಲಿದ್ದು ಅವ್ರ ಕೆಲಸ ಪೂರೈಸ್ಕೊಂಡು ಮನೆಗಳಿಗೆ ಹೋಗ್ತಾರೆ. ಅದು ಅವ್ರಿಗೇನು ಅದು ದೊಡ್ಡ ಸಮಸ್ಯೆ ಅನಿಸಲ್ಲ. ಬಟ್ ಬಡವರು ಸಮಸ್ಯೆ ಬಂದಾಗ ಮಾತ್ರ ಅವ್ರಿಗೆ ನೆಗ್ಲಿಜೆನ್ಸಿ, ಅದು ಉದಾಸೀನ. ಬೇಕಿಲ್ಲ, ಯಾರೋ ಬರ್ತಾರೆ, ಏನೋ ಕೂಗ್ತಾರೆ, ಏನೋ ಹೇಳ್ತಾರೆ, ಹೋಗ್ತಾರೆ ಅಂತಕ್ಕಂಥದ್ದು. ಈಗ ನೀವು ಹೇಳಿದ್ರಲ್ಲ ಆಗ್ಲೇ ಇದು ಲ್ಯಾಂಡ್ ಬ್ಯಾಂಕ್ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಬ್ಯಾಂಕ್ ಯಾರು ಸಲುವಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡಬೇಕು. ಲ್ಯಾಂಡ್ ಬ್ಯಾಂಕು ಮುಂದಿನ ಜನಬಳಕೆಗೆ ಅಂತಕ್ಕಂಥದ್ದು ಹೆಸರಷ್ಟೇ, ಬಟ್ ಅವ್ರ ಉದ್ದೇಶ, ಮೂಲಭೂತ ಉದ್ದೇಶ ಬೇರೆಯೇ ಇರುತ್ತೆ. ಮುಂದಿನ ದಿನಗಳಲ್ಲಿ ಕಾರ್ಪೊರೇಟ್ಗಳಿಗೆ ಕೊಡಲಿಕ್ಕೆ ಭೂಮಿನೇ ಇಲ್ದಂಗೆ ಆಗುತ್ತೆ. ಈಗ ಬಡವ್ರಿಗೆ ಹಂಚ್ಕೊಟ್ರೆ ಅಂತಕ್ಕಂಥದ್ದು ಒಂದೇ ಕಾರಣಕ್ಕಾಗಿ ಲ್ಯಾಂಡ್ ಬ್ಯಾಂಕ್ ಅಂತಕ್ಕಂಥ ಟೈಟ್ಲ್ ಕೆಳಗಡೆ ಭೂಮಿನ ರಿಸರ್ವಲ್ಲಿ ಇಡ್ತಾ ಇದ್ದಾರೆ. ಬಿಟ್ಟರೆ ವಸಂತ ನರಸಾಪುರ ನಮಗೆ ಬೆಸ್ಟ್ ಎಕ್ಸಾಂಪಲ್, ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. 1000 ಎಕರೆ, 1,500 ಎಕರೆ ಜಮೀನು ಸ್ಪೆಷಲ್ ಎಕನಾಮಿಕ್ ಝೋನ್ SEZ ಅಂತ ಇದರಲ್ಲಿ ತಂದವರು 1,500 ಎಕರೆ ಜಮೀನಲ್ಲಿ ಬೆಳೀತಕ್ಕಂಥ ಬೆಳೆ ಆಹಾರ ಧಾನ್ಯಗಳ ಕೊರತೆ ಉಂಟಾಯಿತು. ಹೀಗೇ 1000 ಎಕರೆ, ಲಕ್ಷಾಂತರ ಎಕರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಕ್ಕಂಥ ರೀತಿಯಲ್ಲಿ ಕಾರ್ಪೊರೇಟ್ಗಳಿಗೆ ಮೀಸಲಿಡ್ತಾ ಇದ್ದರೆ ಬೆಳೆ ಬೆಳೀಲಿಕ್ಕೆ ಜಮೀನು ಎಲ್ಲಿ ಸಿಗುತ್ತೆ? ಮುಂದೆ ನಾವು ಭಿಕ್ಷಾಪಾತ್ರೆ ಹಿಡ್ಕೊಂಡು ಹೊರದೇಶಗಳಲ್ಲಿ ಆಹಾರ ಧಾನ್ಯಗಳಿಗಾಗಿ ಕ್ಯೂ ನಿಂತ್ಕೋಬೇಕಾಗುತ್ತೆ. ನಮ್ಮ ದೇಶ ಆಹಾಕಾರಕ್ಕೆ ಗುರಿಯಾಗುತ್ತೆ. ಈ ಮುಂದಿನ ಭವಿಷ್ಯತ್ತನ್ನು ಅರ್ಥ ಮಾಡಿಕೊಂಡು ಲ್ಯಾಂಡ್ ಬ್ಯಾಂಕ್ ಇರಬೇಕಾಗಿರ್ತಕ್ಕಂಥದ್ದು ರೈತರ ಕೈಯಲ್ಲಿ, ಭೂಮಿ ಇರಬೇಕಾಗಿರ್ತಕ್ಕಂಥದ್ದು ಉಳುವವನ ಕೈಯಲ್ಲಿ. ಉಳುವವನಿಗೆ ಭೂಮಿ ಸಿಗಬೇಕೇ ಹೊರತು ಫ್ಯಾಕ್ಟ್ರಿಗಳು ಮಾಡಿ 10 ಜನಕ್ಕೆ ಹೊರಗಡೆ ಹೋಗಲಿ, ಫ್ಯಾಕ್ಟ್ರಿಗಳು ಮಾಡ್ತಾರಲ್ಲ, ಸ್ಥಳೀಯರಿಗೆ ಏನಾದರೂ ಕೆಲಸ ಕೊಡ್ತಾ ಇದ್ದಾರೆ ನಾವು ನೋಡೋಣ. ವಸಂತ ನರಸಾಪುರಕ್ಕೆ ಹೋದರೆ ಕರ್ನಾಟಕದವರು, ಅದರಲ್ಲೂ ಮುಖ್ಯವಾಗಿ ಸ್ಥಳೀಯರು, ತುಮಕೂರು ಜಿಲ್ಲೆಯವರು ಎಷ್ಟು ಜನ ಇದ್ದಾರೆ ವಸಂತ ನರಸಾಪುರದಲ್ಲಿ ಕೆಲಸಗಾರ ಅಂತ ನೋಡಿದ್ರೆ ಬೆರಳೆಣಿಕೆ ಎಷ್ಟು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಆ ಜಮೀನು ಕಳ್ಕೊಂಡಿರ್ತಕ್ಕಂಥ ಜಮೀನು ಮಾಲೀಕರ ಮಕ್ಕಳುಗಳ ಜಮೀನು ಕೆಲಸ ಇಲ್ಲ. ಈ ಥರದ ದುಸ್ಥಿತಿಯಲ್ಲಿರುವಾಗ ಸರ್ಕಾರ ಯಾರ ಪರವಾಗಿದೆ, ಆಡಳಿತ ಯಾರ ಪರವಾಗಿದೆ, ಸ್ಥಳೀಯ ಆಡಳಿತಗಳು ಯಾರ ಪರವಾಗಿದೆ ಅನ್ನತಕ್ಕಂಥದ್ದು ನಿಚ್ಚಳವಾಗಿ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಜಿಲ್ಲಾಧಿಕಾರಿಗಳ ಈ ಆದೇಶ ಸಂಪೂರ್ಣವಾಗಿ ಸಂವಿಧಾನ ಬಾಹಿರ, ಇದು ಪ್ರಜಾಪ್ರಭುತ್ವಕ್ಕೆ ವ್ಯತಿರಿಕ್ತವಾಗಿರುವಂಥದ್ದು. ಈ ಪರ್ಮಿಷನ್ ಹೋರಾಟ ಮಾಡ್ತೀವಿ ಅಂತ ಯಾರು ಪರ್ಮಿಷನ್ ಯಾಕೆ ಕೇಳಬೇಕು? ನಮಗೆ ಸಮಸ್ಯೆ ಇದೆ ಅಂದರೆ ಹೋರಾಟ ಮಾಡ್ತೀವಿ. ಅದಕ್ಕೆ ಅವಕಾಶ ಇಲ್ಲ ಅಂತಂದರೆ ಅದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಮತ್ತು ಎಲ್ಲ ರೀತಿಯ ಒಂದು ಪ್ರಜಾಪ್ರಭುತ್ವ ತತ್ವಗಳಿಗೆ ವಿರೋಧವಾಗಿರೋದು. ಅದನ್ನು ಅವರು ಯಾವುದೇ ಕಾರಣಕ್ಕೆ ಮುಂದುವರಿಸದಲ್ಲೇ ಅದನ್ನು ಅವರು ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಪರ್ಮಿಷನ್ ಪ್ರಶ್ನೆ ಬರಬಾರ್ದು ಸರ್. ನಾವು ಪೊಲೀಸ್ ಇಲಾಖೆಗೆ ಮತ್ತು DCಗೆ ಇಂಟಿಮೇಷನ್ ಕೊಡ್ಬೋದು, ಮಾಹಿತಿ ಕೊಡ್ಬೋದು, ಕೊಡ್ತೀವಿ. ಅದನ್ನು ಮಾಹಿತಿ ಕೊಡೋದು ಯಾವುದನ್ನು ಇದ್ದಕ್ಕಿದ್ದಾಗೆ ನಾವು ಏನೂ ಮಾಡೋಕ್ಕೋಗಲ್ಲ. ಮಾಹಿತಿ ಕೊಟ್ಟಿರ್ತೀವಿ, ಟೈಮ್ ಕೊಟ್ಟಿರ್ತೀವಿ.
ಟೈಮ್ ತೊಗೊಂಡಿರ್ತೀವಿ, ಅದ್ರ ಪ್ರಕಾರ ಮಾಡ್ತೀವಿ. ಇವ್ರು ಪರ್ಮಿಷನ್ ತಗೋಬೇಕು ಅಂತಂದರೆ ಪರ್ಮಿಷನ್ ಕೊಡಲ್ಲ ಅಂತಾರೆ ಅವರು. ಪೊಲೀಸ್ ಇಲಾಖೆ ನೋಡಿ ಎಷ್ಟು ತೊಂದರೆ ಕೊಡ್ತಾರೆ. ಹಾಗಾದ್ರಿಂದ ಪರ್ಮಿಷನ್ ಪ್ರಶ್ನೆ ಇಲ್ಲ, ಆ ಆದೇಶನ ಅವ್ರು ವಾಪಸ್ ತಗೊಳ್ಳೇಬೇಕು. ಬೇರೆ ಊರುಗಳಲ್ಲಿ ಒಂದೆರಡು ಕಡೆ, ರಾಯಚೂರು, ಚಿಕ್ಕಮಗಳೂರು ಇಂಥ ಕಡೆ ಇಕ್ಕಟ್ಟಾಗಿರೋದ್ರಿಂದ ಇಂತಿಷ್ಟು ದೂರದಿಂದ ಮುಂದೆ ಮಾಡಬೇಕು ಅಂತ ಒಂದು ಎರಡು ಕಡೆಯಲ್ಲಿ ನಾನು ನೋಡಿದ್ದೀನಿ. 100 ಮೀಟ್ರು ಅಥವಾ 50 ಮೀಟ್ರಿಂದ ಆಚೆ. ಯಾಕಂದ್ರೆ ಅಲ್ಲಿ ಕಚೇರಿ ಆವರಣದಿಂದ ಇಷ್ಟು ದೂರ. ಅದು ಬಿಟ್ಟರೆ ಸಾರ್ವಜನಿಕರಿಗೆ ಮತ್ತು ಕಚೇರಿ ಅಲ್ಲಿ ಯಾಕಂದ್ರೆ ಇಕ್ಕಟ್ಟಾಗಿದೆ ಅದು. ಅಲ್ಲಿ ಜಾಗ, ಅದಕ್ಕೆ ಸ್ಥಳಾವಕಾಶದ ಸಮಸ್ಯೆಯಿಂದ ಮಾಡಿದ್ದಾರೆ. ಅದು ಬಿಟ್ಟರೆ ನೀವು ಪರ್ಮಿಷನ್ ತಗೋಬೇಕು, ಇಲ್ಲಿ ಮಾಡಬಾರ್ದು, ಮತ್ತೊಂದು ಇದು ಯಾವುದು ಎಲ್ಲೂ ಇಲ್ಲ. ಇದು ತುಮಕೂರಿನ ಈ ಉದ್ದಟ ಜಿಲ್ಲಾಧಿಕಾರಿ ಸರ್ವಾಧಿಕಾರಿ ಆದೇಶ, ಅದನ್ನು ಅವರು ವಾಪಸ್ ತಗೊಳ್ಳೇಬೇಕು. ಇದು ಯಾವುದೇ ಸಂವಿಧಾನದಲ್ಲಿಲ್ಲ, ಯಾವುದೇ ಜಿಲ್ಲೆಯಲ್ಲಿಲ್ಲ, ಅಥವಾ ಬೇರೆ ಎಲ್ಲೂ ಆದೇಶ ಹೊರಡಿಸಿದಂಥ ಸಂದರ್ಭ ನಮ್ಮ ಕಡೆ ನೋಡಿಲ್ಲ. ಮತ್ತು ಈ ಸರ್ಕಾರ ಬಡವರ ಪರ, ಸಂವಿಧಾನ ಪರ ಅಂತ ಹೇಳುತ್ತೆ. ಬರೀ ಬಾಯಿ ಮಾತಲ್ಲ, ನೀವು ಕೃತಿಯಲ್ಲಿ ಮಾಡಿ ತೋರಿಸಿ ಅಂತ ನಾವು ಹೇಳ್ತೀವಿ. ನಾವು ಇಲ್ಲಿನ ಹೋಮ್ ಮಿನಿಸ್ಟರ್ ಸಹ ಇದೇ ಇದರಲ್ಲಿದ್ದಾರೆ. ಇಲ್ಲಿ 2 ಮಂತ್ರಿಗಳಿದ್ದಾರೆ ಜಿಲ್ಲೆಯಲ್ಲಿ. ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಬಡವರು ಇದ್ದಾರೆ. ಇಲ್ಲಿ ಬಗರುಕುಂ ಸಾಗುಗಳಿದ್ದಾರೆ. ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕಾದರೆ ಅವರು ಬಗೆಹರಿಸಬೇಕಾಗಿದೆ. ಅದು ಬಿಟ್ಟು ಅವರು ಈ ಥರ ಚಳುವಳಿಗಳನ್ನು ಹತ್ತಿಕ್ಕೋ ಪ್ರಯತ್ನ ಮತ್ತು ಈ ಥರ ಆದೇಶ ಹೊರಡಿಸುವಂಥದ್ದು ಸರಿಯಾದ ಕ್ರಮವಲ್ಲ. ಯಾಕೆಂದರೆ ಹೋಮ್ ಮಿನಿಸ್ಟ್ರಿಯಲ್ಲಿ ಇರಬೇಕಾದ್ರೆ ಅಂಥ ಒಂದು ಪ್ರಜಾಪ್ರಭುತ್ವ ಮೌಲ್ಯ ಇರುವಂಥ ಹೋರಾಟವನ್ನು ಹತ್ತಿಕ್ಕುವಂಥ ಈ ಕಾನೂನು ಬಾಹಿರಕ್ಕೆ. ಹಾಗಾಗಿ ಇದನ್ನು ಫಸ್ಟ್ ವಾಪಸ್ ತಗೊಳ್ಬೇಕು. ಸರ್ಕಾರಕ್ಕೆ ಗಮನಕ್ಕೆ ಬರದೇ ಇದ್ದರೆ ಯಾರು ಈ ಆದೇಶ ಹೊರಡಿಸಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಹೇಳ್ತೀವಿ ನಾವು ಅದರಲ್ಲಿ. ಅದೇನೇ ಆಗ್ಲಿ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟನೆ ಮಾಡಲು ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಅವರ ಹೋರಾಟದ ಹಕ್ಕನ್ನ ಕಸಿದುಕೊಳ್ಳಲು ಯಾರಿಗೂ ಕೂಡ ಅವಕಾಶ ಇಲ್ಲ. ಹಾಗೆಯೇ ಹೋರಾಟ ಮಾಡಲು ಪರ್ಮಿಷನ್ ತಗೋಬೇಕು ಅನ್ನೋದು ನ್ಯಾಯ. ಆದ್ರೆ ಒಂದೇ ಬಾರಿ 10 ಇಲಾಖೆಗಳಿಂದ ಒಮ್ಮೆಯೇ ಪರ್ಮಿಷನ್ ತಗೋಬೇಕನ್ನೋದು ಯಾವ ನ್ಯಾಯ? ಇನ್ನಾದ್ರೂ ಈ ಬಗ್ಗೆ ಡಿಸಿ ಶುಭ ಕಲ್ಯಾಣ್ ಎಚ್ಚರದಿಂದ ಹೆಜ್ಜೆಯನ್ನಿಟ್ಟು ಕಳಂಕದಿಂದ ದೂರ ಆಗ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.